ಎಳೆಯ ವಯದಲ್ಲೇ ವೈರಾಗ್ಯದೆಡೆಗೆ ಆಕರ್ಷಿತರಾದ ತರುಣರೋರ್ವರು ಗದುಗಿನ ಜಗದ್ಗುರು ಶ್ರೀ ಶಿವಾನಂದ ಬೃಹನ್ಮಠ ಪಂಚಮ ಜಗದ್ಗುರುಗಳಾಗಿ ಪೀಠಾರೂಢರಾಗಿದ್ದಾರೆ. ಗೋವಿಂದನ ಸ್ಮರಣೆ, ಗೋವಂಶದ ಸಂರಕ್ಷಣೆಯೊಂದಿಗೆ ಭಾರತೀಯ ಸಂಸ್ಕೃತಿ ಆಚಾರ ವಿಚಾರಗಳ ಉಳಿವಿಗಾಗಿ ಶ್ರಮಿಸುತ್ತಿರುವ ಪರಮಪೂಜ್ಯ ಜಗದ್ಗುರು ಶ್ರೀ ಸದಾಶಿವಾನಂದ ಮಹಾಸ್ವಾಮಿಗಳ ಪದತಲಗಳಲ್ಲಿ ಪೊಡಮಟ್ಟು ದಿವ್ಯ ಸಂದೇಶದೊಂದಿಗೆ ಆಶೀರ್ವದಿಸುವಂತೆ ಭಿನ್ನಃ. ಕುಂತು ಮಾತಾಡಿ ರೂಢಿ ಸಾಕ್ರಿ. ಸರಿ, ಹಾಂ. ಸರಿ ರೀ, ಭಾಳ ಆಯ್ತು ರೀ. ಪ್ರಸಂಗ ಸಾಗರ ಮಹಾರಾಜರಿಗೆ ಗೌರವವನ್ನು ಸಲ್ಲಿಸಿ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಹಿರಿಯರಿಗೆ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಶಿವಸ್ವರೂಪಿಗಳೇ, ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿಗಳು. ವ್ಯಾಳೆ ಭಾಳ ಆಗ್ಯದ, ನೀವೆಲ್ಲ ಕೂತಿರ್ತಿರೋ ಎದ್ದು ಹೋಗಿರ್ತಿರೋ ಯಾಂಬಲ್ಲ ಅಂತ ತಿಳ್ಕೊಂಡಿದ್ದೀವಿ ನಾವು. ಹೊಸ ವರ್ಷ, ಕಾಲಗಣನೆಯ ಕ್ರಮ, ಇವುಗಳನ್ನು ಕುರಿತಾಗಿ ಸರಿಸುಮಾರು 1 ತಾಸು 2 ತಾಸಿನಿಂದ ನೀವೆಲ್ಲ ಕೇಳ್ತಾ ಇದ್ದೀರಿ. ಇನ್ನೊಂದು ಚೂರು ಚಲೋ, ಹಾಂ, ಇನ್ನೊಂದು ಚೂರು. ನಾವು ಭಾಳ ಹೊತ್ತು ಕಾರ್ಯಕ್ರಮದ ಮುಂದೆ ಕೂತು ಕೇಳುವಂಥ ಭಾಗ್ಯ ನಮ್ಮದಾಗಿತ್ತು. ವಿಶೇಷ ನಮಗೆ ಅನ್ನಿಸ್ತಾ ಇತ್ತೇನೆಂದರೆ, ಈ ಕಾರ್ಯಕ್ರಮದ ನಿರೂಪಕರದಾರಲ್ಲ, ಅವ್ರು ಹೇಳ್ತಾ ಇರೋ ಎಲ್ಲ ಮಾಹಿತಿಯನ್ನು ಕೇಳಿಬಿಟ್ರೆ ಸಾಕು, ಹೊಸ ವರ್ಷದ ಬಗ್ಗೆ ನಾವೇನೂ ಮಾತಾಡುವಂಥ ಅವಶ್ಯಕತೆ ಇದ್ದಂಗೆ ಅನಿಸೋದಿಲ್ಲ ಅಂತ. ನಮಗಿಂತ ಮುಂಚೆ ಮಾತಾಡಿದಂಥ ಹಿರಿಯರು ಈ ಕುಂಭಪುರದಲ್ಲಿ ಯಾಕೆ ಈ ಉತ್ಸವವನ್ನು ಈ ರೀತಿ ಆಯೋಜನೆ ಮಾಡಿದ್ದೀವಿ ಅನ್ನೋದನ್ನು ಹೇಳಿದರು. ಇದು ಬಹುಶಃ ಇದೊಂದೇ ಊರಿನ ಸಮಸ್ಯೆ ಅಲ್ಲ. ಭಾರತ ದೇಶದಲ್ಲಿರುವಂಥ ಎಲ್ಲ ಊರುಗಳು ಅಥವಾ ಎಲ್ಲ ಊರಿನಲ್ಲಿರುವಂಥ ಎಲ್ಲ ಯುವಕರು, ಯುವ ಸಂಪದ ಇವತ್ತು ನಡೀತಾ ಇರುವ ಹೆಜ್ಜೆಗಳನ್ನು ನೋಡಿದರೆ ಹಂಗೆ ಅನ್ನಿಸ್ತದೆ. ಅವರೇ ಹೇಳಿದಂಗೆ ಭಾರತವನ್ನು ಯಾರ್ಯಾರು ಆಳ್ಯಾರ ಅವ್ರ ಪರಿಣಾಮ ಎಷ್ಟು ಚಲೋ ಆಗೈತೆ ಅಂದ್ರೆ, ನಾವು ನಮ್ಮದೆಲ್ಲ ಮರೆತು ಈ ಸ್ಥಾನಕ್ಕೆ ಬಂದು ನಿಂತೇವಿ. ಈ ಮೊದಲು ಪಂಚಾಂಗ ಪಠನವನ್ನು ಮಾಡಿದಂಥವರು ಹೇಳ್ತಾ ಇದ್ರು, ಎಷ್ಟು ಗುಟಿಕೆ, ಎಷ್ಟು ಪಳ, ಎಷ್ಟು ಈ ಸಮಯ ಕ್ರಮದಿಂದ ಹಿಡ್ಕೊಂಡು ಸಾವಿರ ವರ್ಷಗಳವರೆಗೆ ಇರುವಂಥ ಸಮಯ ಕ್ರಮವನ್ನು ನಮ್ಮ ಹಿರಿಯರು ನಮ್ಮ ಮುಂದೆ ಮಾಡಿಟ್ಟಿದ್ರು ಕೂಡ ನಮಗಿದು ಯಾಕೋ ರುಚಿಸ್ತಾ ಇಲ್ಲ. ಜನವರಿ 1, ಡಿಸೆಂಬರ್ 31 ಭಾಳ ರುಚಿಸ್ತದೆ. ಸರಿ ಅನ್ನಿಸ್ತಾ ಇಲ್ಲ ಅಂತ. ಈ ಹೊಲಕ್ಕೆ ಹೋಗೋರು ತಮ್ಮ ಕೈ ಕೆಲಸ ಮಾಡುವಂಥ ಕುರ್ಚಿಗೆ ತೊಗೊಂಡು ಹೋಗ್ತಾರೆ. ನಮಗೆ ದೇವರು ಆ ಸೌಭಾಗ್ಯ ಒಂದನ್ನು ಕೊಟ್ಟಿಲ್ಲ. ನಾವು ದಿನ ಒಬ್ಬರ ಜೊತೆ ಸಂವಹನ ಮಾಡಬೇಕು. ಈ ಕಾರ್ಯಕ್ರಮ ಮುಗಿಯುವವರೆಗೆ ಇವ್ರು ಯಾರೂ ನನ್ನ ನೋಡದೇ ಇದ್ದರೂ ಸಮಸ್ಯೆ ಇಲ್ಲ, ತಾವೊಬ್ಬರು ಮಾತ್ರ ನಾನು ನೋಡ್ಕೋತಿದ್ರೆ ಸಾಕು. ಎರಡು 2009 ಅಥವಾ 10ನೇ ಸಾಲ ಇರಬೇಕು. ಒಂದು ಸಾರಿ ನಾವು ಬೆಳಗಾವಿಯಿಂದ ಮೈಸೂರಿಗೆ ಹೊರಟಿದ್ವಿ. ರಾತ್ರಿ ವೇಳೆದಾಗ ಆವಾಗ ಕರೋನಾ ಅಂತ, ರೋಗ ಕರೋನಾ ಅಲ್ಲ, ಬಸ್ಸಿನ ಹೆಸರು ಕರೋನಾ ಅಂತ ಬಸ್ ಇದ್ದು, ಮಲ್ಕೊಳ್ಳುವಂಥ ಬಸ್. ಮೊದಲು ಬಂದದ್ದು KSRTCಗೆ ಮಲ್ಕೊಳ್ಳೋ ಬಸ್ ಅವು. ಆ ಬಸ್ನಾಗ ಒಂದು ಸಾರಿ ನಾವು ಮೈಸೂರಿಗೆ ಹೊರಟಿದ್ವಿ. ಅವತ್ತು ಡಿಸೆಂಬರ್ 31. ಹುಬ್ಬಳ್ಳಿಗೆ ಬರೋದರೊಳಗಾಗಿ ಒಂದು 30-35 ಜನ ವಿದೇಶಿಯರು ನಮ್ಮ ಬಸ್ಸನ್ನು ಹತ್ತಿದ್ರು. ಆ ಬಳಿಕ ಮೈಸೂರಿಗೆ ಹೊರಡಬೇಕು. 9-9:30 ಬೆಳಗಾವಿ ಬಿಟ್ಟಿರುವಂಥ ಬಸ್ಸ ಸರಿಸುಮಾರು 11-11:30, 12 ಸುಮಾರಿಗೆ ಬೀರೂರು, ಕಡೂರು ಹತ್ತಿರ ಪಾಸ್ ಆಗ್ಲಿಕ್ಕತ್ತಿತ್ತು. ವಿಚಿತ್ರ ಏನು ಅಂದ್ರೆ, ಬಸ್ನ್ಯಾಗ ಒಮ್ಮಿಂದೊಮ್ಮೆ ಭಾರೀ ದೊಡ್ಡ ಪ್ರಮಾಣದ ಗದ್ದಲ. ಬರುವಾಗ ಎಲ್ಲರೂ ಲಗೇಜ್ಗಳನ್ನು ಕೆಳಗೆ, ಬಸ್ಸಿನ ಲಗೇಜ್ ಇರ್ತೈತಿ ಅಲ್ಲಿ ಹಾಕ್ಯಾರ. ಕೈಯಾಗ ಒಂದೊಂದು ಸಣ್ಣ ಕೈಚೀಲ ಅಷ್ಟೇ ತಂದಾರ. ವಿಶೇಷ ಏನಂದ್ರೆ 11:45 ಆಗೋದಕ್ಕೆ ಆ ಕೈಚೀಲಿನೊಳಗಿಂದ ಒಂದೊಂದು ಬಾಟ್ಲಿಗಳನ್ನು ತೆಗೆದು
ಇಬ್ಬಿಬ್ಬರು ಮಲ್ಕೊಳ್ಳೋ ಬಸ್ಸಿನ ಸೀಟ್ ಇರ್ತಾವಲ್ಲ, ಅದ್ರ ಮ್ಯಾಲಿಂದೆಲ್ಲ ಓಪನ್ ಮಾಡೋದೈತಿ, ಕುಡಿಯೋದೈತಿ, ಇಟ್ಟೆಲ್ಲ ಮಾಡಿ 12 ಗಂಟೆ ಕುಣಿಲಿಕ್ಕೆ ಶುರು ಮಾಡಿದ್ರು ಅವ್ರು. ಕಂಡಕ್ಟ್ರು ಗಾಬರಿ, ಡ್ರೈವರು ಗಾಬರಿ. ಆದರೆ ಯಾರೂ ಒಬ್ರನ್ನೊಬ್ರು ಮಾತಾಡಿಸುವಂಗಾಗಲಿ, ಒಬ್ಬರು ಮಾತನ್ನು ಒಬ್ರು ಕೇಳೋ ಪರಿಸ್ಥಿತಿ ಒಳಗೆ ಇರಲೇ ಇಲ್ಲ. ವಿಚಿತ್ರ ಏನು ಅಂದ್ರೆ, ಸ್ವಲ್ಪ ಮುಂದೆ ಹೋಗಿ ಕಂಡಕ್ಟ್ರು ನಿಲ್ಲಿಸಿ ಪೊಲೀಸರನ್ನ ಕರೆದ್ರೂ ಇಲ್ಲ, ಪೋಜಾರ್ನ ಕರೆದ್ರೂ ಇಲ್ಲ, ಯಾರ ಮಾತು ಕೇಳಂಗಿಲ್ಲ, ಯಾಕಂದರೆ ಎಲ್ಲರೂ ಕುಡ್ದಾರ. ಇದೊಂದು ಘಟನಾ. ಇನ್ನೊಂದು ಸಾರಿ ಒಂದು ಘಟನಾ ನಡೀತು. ಇವತ್ತಿನ ದಿನಮಾನದಲ್ಲಿ ಭಾಳಷ್ಟು ನಮ್ಮ ಸಂಪ್ರದಾಯ ಸಂಸ್ಕೃತಿ ಹಾಳಾಗ್ತಾ ಇರೋದು ಶಿಕ್ಷಣದ ಹೆಸರಿನಲ್ಲಿ. ನಾವು ನಮ್ಮ ಮಕ್ಕಳನ್ನು ದೂರದ ಪಟ್ಟಣಗಳಿಗೆ ಕಳಿಸ್ತೀವಿ. ಅಲ್ಲಿಗೆ ಹಳ್ಳಿಗಳಲ್ಲಿ ತಾಯಿ ತಂದೆಗಳು ಎಷ್ಟೋ ಪಡಿಬಾರದ ಕಷ್ಟ ನಷ್ಟಗಳನ್ನೆಲ್ಲ ಪಟ್ಟು ನಮ್ಮ ಮಕ್ಕಳು 4 ಅಕ್ಷರಗಳನ್ನು ಕಲೀಲಿ, ಅವರು ಜ್ಞಾನಿಗಳಾಗಲಿ, ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನಗಳನ್ನು ಗೌರವವನ್ನು ಗಳಿಸಲಿ ಅಂತ ತಿಳ್ಕೊಂಡು ಸದುದ್ದೇಶದಿಂದ ಶಿಕ್ಷಣಕ್ಕಾಗಿ ಕಳಿಸ್ತಾರೆ. ಆದರೆ ಕಳಿಸಿದ ನಂತರದಲ್ಲಿ ನಮ್ಮ ಮಕ್ಕಳಿಗೆ ಏನೂ ತೊಂದರೆ ಆಗಬಾರ್ದು ಅಂತ ತಿಳ್ಕೊಂಡು ಹನಿ ಮೇಲಿನ ಬೆವರ, ರಟ್ಟ್ಯಾಗಿನ ಕಸುವ, ಕಳೆದು ಏನೇನು ಉಳಿತೈತೆ ಅದನ್ನೆಲ್ಲವನ್ನೂ ಕಟ್ಟಿ ಅವ್ರಿಗೆ ಕಳಿಸ್ತಾರೆ. ನಮ್ಮ ಭಾಷೆ ನಿಮಗೆ ತಿಳಿತದಿಲ್ಲ. ರಟ್ಟಿಯೊಳಗಿನ ಕಸು ಅಂದ್ರೆ ದುಡ್ದದ್ದು ಪ್ರತಿಫಲ, ಹನಿ ಮೇಲಿನ ಬೆವರು ಅಂದ್ರೆ ನಮ್ಮ ಕಡೆಗಿಂತ ನಿಮ್ಮ ಕಡೆ ಒಂದಿಟ್ಟು ಹೆಚ್ಚ ಬರಾಕತ್ತದ. ನಾವು ಹೆಗಡೆಯವ್ರಿಗೆ ಕೇಳಿದ್ವಿ, ದಿನ ಹೆಂಗ್ರಿ ಹಿಂಗಂತ. ಇವತ್ತೇ ಭಾಳ ಕಡಿಮೆ ಅದ ರೀ ಸ್ವಾಮೀಜಿ, ದಿನದ ಪರಿಸ್ಥಿತಿ ಭಾಳ ಗಂಭೀರ ಇರ್ತದಂತಾರೆ ಅವ್ರು. ಈ ಥರ ಪರಿಶ್ರಮ ಪಟ್ಟಿರುವಂಥ ಸಂಪತ್ತನ್ನು ಮಕ್ಕಳ ವಿದ್ಯಾರ್ಜನೆಗಾಗಿ ವ್ಯಯಿಸಿ ತಾಯಿ ತಂದೆ ಇಬ್ಬರು ಕೂಡಿ ಮಕ್ಕಳನ್ನು ದೂರದ ಪಟ್ಟಣಗಳಲ್ಲಿ ಶಿಕ್ಷಣಕ್ಕಾಗಿ ಕಳಿಸ್ತಾರೆ. ಅಕ್ಷರಶಃ ಇನ್ನು ಮುಂದೆ ತಾವೆಲ್ಲ ಒಂದು ಸಂಕಲ್ಪವನ್ನು ಮಾಡಿರಿ, ಡಿಸೆಂಬರ್ 25, 26ಕ್ಕೆ ನಿಮ್ಮ ಮಕ್ಕಳನ್ನು ಮನೆಗೆ ಕರ್ಕೊಂಬಿಡ್ರಿ. ಜನವರಿ 5ನೇ ತಾರೀಕು ಅವ್ರನ್ನ ಆ ಕಡೆ ಕಳಿಸುತ್ತೆ ಬರ್ರಿ. ಹೊಳ್ಳಿ ಯಾರು ಚಪ್ಪಾಳೆ ತಟ್ತಾರೆ ಇವ್ರಿಗೆ ಪಕ್ಕಾ ಅನುಭವ ಆಗಾಕತ್ತೈತೆ ಅನ್ನಿಸ್ತದೆ. ಯಾಕಂದ್ರೆ ನಾನು ಮೈಸೂರಿನಾಗ ಕಲಿತಿದ್ನೆ. ಅವಾಗ ಕಲಿಯುವಾಗ ಒಬ್ಬರು ಸ್ವಾಮೀಜಿಯವ್ರಿಗೆ, ನಮಗೆ ಸಂಬಂಧಪಟ್ಟವ್ರಿಗೆ, ಭಾಳ ಆತ್ಮೀಯ ಸ್ವಾಮೀಜಿಯವ್ರಿಗೆ ಆರಾಮಿರಲಿಲ್ಲ. ನಾವು ಮಾತಾಡೋದು ನಿಮಗೆ ತಿಳಿತತಿಲ್ಲ ರೀ, ಮೀಸ್ ಕಾಯಿ ಸಂಗ್ತಾಯಿ ಕಳ್ತಾಯಿ ನಾ ಸಗಳನ್ನ. ಆವಾಗ ಸ್ವಾಮೀಜಿಯವ್ರಿಗೆ ರಾತ್ರಿ ಆರಾಮಿರಲಿಲ್ಲ. ನಮ್ಮದೊಂದು ಸಣ್ಣ 2 ವೀಲರ್ ಇತ್ತು, ಅದ್ರ ಮೇಲೆ ಕರ್ಕೊಂಡು ಸ್ವಾಮಿಗಳ್ನ ದವಾಖಾನೆಗೆ ಅಡ್ಮಿಟ್ ಮಾಡ್ಲಿಕ್ಕೆ ಹೋದ್ವಿ. ಅವ್ರನ್ನ ಅಲ್ಲಿ ಅಡ್ಮಿಟ್ ಮಾಡಿದ ನಂತರ ಒಂದಿಷ್ಟು ಗುಳಿಗೆ ಔಷಧಗಳು ಬೇಕಾಗ್ತಾವೆ, ತೊಗೊಂಡು ಬರ್ರಿ ಅಂಥೇಳಿ ಕಳಿಸಿದ್ರು. ಸೈಕಲ್ ಮೋಟ್ರ್ ತೊಗೊಂಡು ಸಮೀಪದ ಸರ್ಕಲ್ಗೆ ಔಷಧ ಅಂಗಡಿ ಅದು ತರ್ಲಿಕ್ಕೆ ಹೋಗಿವಿ. ಸಮಯ 10 ಗಂಟೆ ಆಗ್ಯದ. ಈಗ ಎಷ್ಟಾಗ್ಯದ ರೀ? ಈಗೂ 10 ಆಗಿರಬೇಕು. ಆವಾಗೂ 10 ಗಂಟೆ. ವಿಚಿತ್ರ ಏನು ಅಂದ್ರೆ, ಔಷಧದ ಅಂಗಡಿ ಪಕ್ಕಕ್ಕೆ ಇನ್ನೊಂದು ಔಷಧ ಅಂಗಡಿ ಅದ, ತೀರ್ಥದ ಅಂಗಡಿ. ವಿಚಿತ್ರ ಏನು ಅಂದ್ರೆ, ತೀರ್ಥದ ಅಂಗಡಿ ಅನ್ನಬಾರ್ದು, ಆ ಅಂಗಡಿ ಮುಂದೆ ಸರಿಸುಮಾರು ಒಂದು 150ರಿಂದ 200 ಜನ ಹೆಣ್ಣು ಹುಡುಗರು ಅದಾರ. ನಮ್ಮ ಸಂಸ್ಕೃತಿಯ ಮಾನಬಿಂದು ಅಂದ್ರನ ಹೆಣ್ಣುಮಕ್ಕಳು, ತಾಯಂದಿರು, ಗೃಹಿಣಿಯರು. ಆ ಕಾರಣಕ್ಕಾಗಿಯೇ ನಮ್ಮ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಆಚಾರ ವಿಚಾರಗಳ ನಿಂತದ್ದೇ ತಾಯಂದಿರ ಆರತಿ ಮಾಡೋದರಿಂದ, ಅವರಿಗೆ ಗೌರವಾರ್ಪಣೆ ಅದು ಇವನ್ನೆಲ್ಲ ಮಾಡೋದರಿಂದ. ಆದರೆ ವಿಚಿತ್ರ ಏನು ಅಂದ್ರೆ, ಅವತ್ತು ನಾನು ನೋಡಿದ್ದು ಅತ್ಯಂತ ಭಯಾನಕ ದೃಶ್ಯ ಏನು ಅಂದ್ರೆ, 100-150ಕ್ಕಿಂತ ಹೆಚ್ಚು ಹೆಣ್ಮಕ್ಕಳು ಡಿಸೆಂಬರ್ 30ನೇ ತಾರೀಕು ಅಂಗಡಿ ಮುಂದೆ ಖರೀದಿಗೆ ನಿಂತಾರೆ. ಯಾಕಂದ್ರೆ 31ಕ್ಕೆ ಸರ್ಕಾರ ಮಾರಾಟ ಮಾಡಬಾರ್ದು ಅಂತ ಹೇಳ್ತದೆ. ಒಂದು ದಿವ್ಸ ಮುಂಚೆನೇ ತೊಗೊಂಡು ಇಟ್ಕೊಳ್ಳೋರತ್ತವ್ರು. ಸರ್ಕಾರ ಚಾಪಿ ಹಾಸಿದರೆ ಇವರು ಚಾಪಿ ತೆಳಗೆ ನುಗ್ಗುತ್ತಾರೆ, ಸರ್ಕಾರಿ ರಂಗೋಲಿ ಹಾಕಿದರೆ ರಂಗೋಲಿ ಕೆಳಗೆ ನುಗ್ಗುತ್ತಾರೆ. ಮತ್ತು ಸರ್ಕಾರಕ್ಕೂ ಅದೇ ಬೇಕಾಗಿರ್ತದೆ. ಮರುದಿವ್ಸ ಪತ್ರಿಕೆಯಲ್ಲಿ ಬರ್ತಾವೆ, ತಾವೆಲ್ಲ ನೋಡಿರ್ಬೇಕಲ್ಲ, ಈ ವರ್ಷ ಹೊಸ ವರ್ಷಕ್ಕೆ ವ್ಯಾಪಾರ ಅತ್ಯಂತ ಡಲ್ ಆಗಿದೆ ಅಂದ್ರೆ ಅರ್ಥ ಏನು, ಇನ್ನಟ್ಟು ಹೆಚ್ಚು ಕುಡುಕರಾಗಬೇಕಾಗಿತ್ತು ಅಂತ. ವಿಶೇಷ ಏನು ಅಂದ್ರೆ, ಆವಾಗ ನಾವು ಪ್ರತಿ ದಿವಸ ಚಾಮುಂಡಿ ಬೆಟ್ಟಕ್ಕೆ ನಡ್ಕೋತ ವಿಹಾರಕ್ಕೆ ಹೋಗೋ ರೂಢಿ ಇತ್ತು. ಸರಿಯಾಗಿ ಡಿಸೆಂಬರ್ 31ನೇ ತಾರೀಕು 12 ಗಂಟೆಗೆ ಎಲ್ಲರೂ ಬೆಟ್ಟದ ಮೇಲಿದ್ದರು, ತೊಗೊಂಡು ಕುಡಿದು ಕುಣಿತಾ ಇದ್ರು. ಅದಕ್ಕಾಗಿ ನಾವು ಯಾವುದನ್ನು ಹೊಸ ವರ್ಷ ಅಂತ ಅಂತೀವಿ, ಅದು ಹೊಸ ವರ್ಷ ಅಲ್ಲ. ಪ್ರಕೃತಿಯೇ ನಿಜವಾದ ನಮಗೆ ಹೊಸ ವರ್ಷದ ಸಂದೇಶವನ್ನು ಕೊಡ್ತದೆ. ಅದನ್ನು ಆಧರಿಸಿಯೇ ನಮ್ಮ ಹಿರಿಯರು ಈ ಪಂಚಾಂಗ ಪಠನವನ್ನು ಅಥವಾ ಪಂಚಾಂಗ ರಚನೆಯನ್ನು ಮಾಡ್ಯಾರ. ಆ ಪಂಚಾಂಗವನ್ನು ಆಧರಿಸಿ ಬರುವಂಥ ವಸಂತ ಋತುವಿನ ಮೊದಲನೇ ದಿನ ಚೈತ್ರ ಶುಕ್ಲ ಪ್ರತಿಪದೆಯನ್ನು ನಮ್ಮಲ್ಲಿ ಎಲ್ಲ ಹಿರಿಯರು ಹೊಸ ವರ್ಷವಾಗಿ ಆಚರಣೆ ಮಾಡ್ಕೊಂಡು ಬಂದಾರ.
ಈ ಹೊಸ ವರ್ಷದ ಆಚರಣೆಯ ವಿಶೇಷತೆ ಏನು ಅಂದ್ರೆ ಬೇವು ಬೆಲ್ಲ ಕೊಡ್ತಾರೆ. ಬೇವು ಬೆಲ್ಲ ಕೊಡುವಾಗ ಕೆಲವೊಂದಿಷ್ಟು ಪದಾರ್ಥಗಳನ್ನು ಅದರಲ್ಲಿ ಹಾಕ್ತಾರೆ. ವಿಶೇಷವಾಗಿ ಮಾವಿನ ಹಣ್ಣನ್ನು ಹಾಕ್ತಾರೆ. ಮಾವಿನ ಹಣ್ಣಿಗೆ ಪೂರ್ಣ ಫಲ ಅಂತ ಕರೀತಾರೆ. ಯಾಕೆ ಪೂರ್ಣ ಫಲ ಅಂತಾರಂದ್ರೆ, ಮಾವಿನ ಹಣ್ಣು ಒಂದೇ ಜಗತ್ತಿನಲ್ಲಿ ಇಂಥ ಹಣ್ಣದ ಪ್ರಕೃತಿ ವಿಧಿಸುವಂಥ ಷಡ್ರಸಗಳನ್ನು ತನ್ನ ಒಂದರಲ್ಲೇ ಪ್ರತಿಫಲಿಸುವಂಥ ಸಾಮರ್ಥ್ಯ ಇರೋದು ಮಾವಿನ ಹಣ್ಣಿಗೆ. ಅದು ಹೂವಾಗಿದ್ದಾಗಿನ ಸುಗಂಧದಿಂದ ಹಿಡ್ಕೊಂಡು ಅದು ಹೀಚಾಗಿದ್ದಾಗ ಕಹಿ, ಆ ಬಳಿಕ ಸ್ವಲ್ಪ ಹೊತ್ತಿಗೆ ಬಂದ ಬಳಿಕ ಹುಳಿ, ಮತ್ತೊಂದು ಸ್ವಲ್ಪ ಹೊತ್ತಿಗೆ ಬಂದ ನಂತರ ಸಿಹಿ, ಈ ಎಲ್ಲ ರೀತಿಯ ಗುಣಗಳನ್ನು ತೋರಿಸುವಂಥ ಸಾಮರ್ಥ್ಯ ಮಾವಿನ ಹಣ್ಣಿಗೆ ಇದ್ದದ್ರಿಂದ ಮಾವಿನ ಹಣ್ಣನ್ನು, ಮಾವಿನ ಚೂರುಗಳನ್ನು ಆ ಬೇವು ಬೆಲ್ಲಕ್ಕೆ ಹಾಕ್ತಾರೆ. ವಿಶೇಷವಾಗಿ ಬೇವು ಬೆಲ್ಲದ ಅರ್ಥವನ್ನು ತಾವೆಲ್ಲ ಕೇಳಿರಿ. ಅದರೊಳಗೆ ತಿಲಧಾನ್ಯವನ್ನು ಹಾಕ್ತಾರೆ. ಪ್ರಾದೇಶಿಕವಾಗಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಬೇವು ಬೆಲ್ಲವನ್ನು ಕೊಡ್ತಾರೆ. ವಿಶೇಷ ಏನು ಈ ಬೇವು ಬೆಲ್ಲ ಕೊಡೋದ್ರದ್ದು ಹಿಂದೆ ಅಂದ್ರೆ, ಕಾಲವನ್ನು ನಾವು ತಿಳಿಯಬೇಕು ಅಂತ. ಕಾಲ ಅಂದರೆ ನಮಗಿಂತ ಮುಂಚೆ ಹಿರಿಯರು ಮಾತಾಡೇನು ಪಂಚಾಂಗ ಪಠನ ಮಾಡಿದ್ರಲ್ಲ, ಆ ಕಾಲದ ಬಗ್ಗೆ ನಾ ಹೇಳ್ತಾ ಇಲ್ಲ. ಈ ಜಗನ್ನಿಯಾಮಕವಾದ ಒಂದು ತತ್ವ ಅದ, ಅದಕ್ಕೆ ಕಾಲ ಅಂತ ಕರೆದಾರ. ಸರ್ವವ್ಯಾಪಕವಾದ ಸರ್ವಗ್ರಾಸಿಯಾದ ತತ್ವಕ್ಕೆ ಕಾಲ ಅಂತ ಕರೆದಾರ. ಆ ಕಾಲ ಎಷ್ಟು ಸೂಕ್ಷ್ಮ ಅಂದ್ರೆ, ಪ್ರತಿಯೊಂದು ವಸ್ತು, ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ, ಬೆಳೆ, ಗಿಡ, ಮರ, ನದಿ ಎಲ್ಲವುಗಳನ್ನು ಕೂಡ ಅದು ವ್ಯಾಪಿಸಿರ್ತದೆ. ನಾವು ಕೆಲವೊಂದಿಷ್ಟು ಸಾರಿ ಕಾಲವನ್ನು ತಪ್ಪಿಸ್ಬೇಕಂತ ಪ್ರಯತ್ನ ಮಾಡ್ತೀವಿ. ಆದರೆ ಕಾಲದ ಕೈಯೊಳಗೆ ತಪ್ಪಿಸ್ಕೊಳ್ಳುವಂಥವ್ರು ಯಾರೂ ಇಲ್ಲ. ಜನನದ ಆರಭ್ಯ ಮರಣದ ಗಳಿಗೆಯವರೆಗೆ ವ್ಯಾಪಿಸಿರುವಂಥ ಕಾಲ ಕ್ಷಣ 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 ತನ್ನ ಪ್ರಭಾವವನ್ನು ಪ್ರತಿಯೊಂದು ವಸ್ತುವಿನ ಮೇಲೆ ಬೀರ್ತಾನೇ ಇರ್ತದೆ. ನಮಗನ್ನಿಸ್ತದ ವಸ್ತುಗಳು ಹೊಸವದವತ್ತ, ನಮಗನ್ನಿಸ್ತದ ವಸ್ತುಗಳು ಹಳೆವಾದು ಅಂತ. ಹಳೆತನವನ್ನು ಮುಚ್ಚಲಿಕ್ಕೆ ನಾವು ಸಾವಕಾಶ ಬಣ್ಣ ಹಚ್ತೀವಿ, ಏನೆಲ್ಲವನ್ನು ಮಾಡ್ತೇವೆ. ಆದ್ರೆ ಕಾಲದ ಪರಿಧಿಯಿಂದ, ಕಾಲದ ಸಾಮರ್ಥ್ಯದಿಂದ ಒಂದೇ ಒಂದು ವಸ್ತುವನ್ನು ತೆಗೆದು ಹೊರಗಿಡುವಂಥ ಸಾಮರ್ಥ್ಯ ಮನುಷ್ಯನ ಕೈಯೊಳಗಿಲ್ಲ. ಯುಗಾದಿ ಕೊಡುವ ಸಂದೇಶ ಏನು ಅಂದ್ರೆ, ಈ ಕಾಲದ ನಿಯತಿಯನ್ನು ನಾವು ತಿಳಿಯಬೇಕು. ಹೌದು, ನಮಗೆ ಕಾಲದ ನಿಯತಿಯನ್ನು ಮರೆಸೋ ತಾಕತ್ತಿದೆ. ಚಲೋ ಅಂಗಡಿಗಳು ಬಂದಾವ. ತಲೆಯೊಳಗೆ ಒಂದು ಸಣ್ಣ ಬಿಳಿ ಕೂದಲಾಯಿತು ಅಂದ್ರೆ ಮರುದಿವ್ಸನ ಅಂಗಡಿಗೆ ಹೋಗ್ತೀವಿ, ಮ್ಯಾಲೆ ಚಲೋ ಬಣ್ಣ ಹಚ್ಕೊಂಡು ಬರ್ತೀವಿ, ಒಟ್ಟ ಏನೂ ಆಗಿಲ್ಲ ಅನ್ನೋರ ಗತೆ. ಆದರೆ ಕಾಲ ವ್ಯಾಪಕವೇ. ಎಂಥ ಕಾಲ ಇದು! ಕಾಲದ ಸ್ಪರ್ಶ ಏನು! ಅಕ್ಕ ಮಹಾದೇವಿ ತಾಯಿಯವರು ಹೇಳ್ತಾರೆ, ಉದಯಾಸ್ತಮಾನವೆಂಬೆರಡು ಕೋಳಗದ ಮಧ್ಯೆ ಆಯುಷ್ಯವೆಂಬ ರಾಶಿ ಅಳೆದು ತೀರದ ಮುನ್ನ ಶಿವನ ನೆನೆಯಿರೆ ಅಂತ. ದೊಡ್ಡದಾದ ರಾಶಿಯನ್ನು ಹೆಂಗೆ ಸೇರು ಅಥವಾ ಬಳ್ಳದಲ್ಲಿ ತುಂಬಿ 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 ಹಾಕ್ತಾರೆ, ಹಿಂಗೆ ಭಗವಂತ ನಿರ್ಮಿಸಿದಂಥ ಕಾಲ ಪ್ರತಿ ದಿನ ಪ್ರತಿ ಗಂಟೆ ಪ್ರತಿ ಕ್ಷಣ ತುಂಬಿ 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 ಹಾಕ್ತಿರ್ತತಿ. ಈ ಕಾಲ ಪ್ರವಾಹದಲ್ಲಿ ಎಲ್ಲವೂ ಕೂಡ ತೇಲಿ ಹೋಗ್ತಿರ್ತತಿ. ವಿಚಿತ್ರ ಏನು ಅನ್ನಿಸ್ತದೆ ಅಂದರೆ, ಕೆಲವೊಂದಿಷ್ಟು ಮಂದಿಗೆ ಮಾತ್ರ ಹಿಂಗೆ ಅನ್ನಿಸ್ತದೆ, ನಾವಿನ್ನೂ ಭಾಳ ದಿವಸ ಇರೋರದೀವಿ ಅಂತ. ಯಾರ್ಯಾರ ಸಮಯ ಯಾವಾಗ ಬರ್ತದಂತ ಯಾರಿಗೆ ಗೊತ್ತದ? ನಾವೆಲ್ಲ ಕಾರ್ಯಕ್ರಮ ಉದ್ಘಾಟನೆ ಮಾಡುವಾಗ ಒಂದು ದೀಪವನ್ನು ಹಚ್ಚಿದ್ದೀವಿ. ಅದರಲ್ಲಿ ಭಾಳಷ್ಟು ಸಾರಿ ದೀಪಗಳು ಆರ್ತಿದ್ದು ಹತ್ತಿತ್ತು. ಅವಾಗ ಎಲ್ಲರೂ ಕೂಡ ಹೇಳಿದರು, ಇಲ್ಲ ಎಲ್ಲ ಕೂಡಿ ಒಂದೇ ಮಾಡಿರಿ, ಆ ಬಳಿಕ ಅದು ತಾಳ್ತದಂತ. ಈಗ ಹಚ್ಚಿಟ್ಟಾರ, ತಾಳಿದ. ವಿಚಿತ್ರ ಏನು ಅಂದ್ರೆ, ಭಗವಂತ ಈ ಶರೀರದೊಳಗೆ ಹಚ್ಚಿಟ್ಟಿರುವಂಥ ದೀಪ ಇಷ್ಟು ಸೂಕ್ಷ್ಮದ. ಕಾಲನ ಕರೆ ಬಂದ್ರೆ ಎಂಥ ಬೇಕಾದಂಥ ಕಠಿಣ ಪರಿಸ್ಥಿತಿ ಬರಲಿ, ಈ ದೀಪ ಒಟ್ಟು ಹೊಯ್ದಾಡಂಗಿಲ್ಲ. ಅಕಸ್ಮಾತ್ ಸಮಯ ನಿರ್ಧಾರಿತವೇ ಆಯಿತು ಅಂದ್ರೆ ಅತ್ಯಂತ ಸಣ್ಣ ಸೂಸು ಗಾಳಿ ಬಿಟ್ಟರೂ ಸಾಕು, ಇದನ್ನು ಉಳಿಸ್ಲಿಕ್ಕೆ ಆಗಂಗಿಲ್ಲ. ಸಮಯ ಬಂದ್ರೆ ಬಿರುಗಾಳಿನೇ ಬಿಟ್ಟರೂ ಈ ಶರೀರದೊಳಗಿನ ದೀಪ ಆರೋದಿಲ್ಲ. ಸಮಯ ಬರದೇ ಇದ್ರೆ ಸೂಸು ಗಾಳಿ ಬಿಟ್ಟರೆ ಆರಿ ಹೋಗಿಬಿಡ್ತದೆ. ಹಿಂಗೆ ಆರಿ ಹೋಗುವಂಥ ಈ ಭಗವಂತ ಹಚ್ಚಿರುವಂಥ ದೀಪ
ಕಾಲ ಪ್ರವಾಹದಲ್ಲಿ ನಿರಂತರವಾಗಿ ಪ್ರವಹಿಸ್ತಿರ್ತದೆ. ಯಾರ್ಯಾರು ಒಳ್ಳೆಯ ಕರ್ಮಗಳನ್ನು ಮಾಡ್ತಾರ, ಯಾರ್ಯಾರು ಲೋಕಹಿತವಾದ ಕರ್ಮಗಳನ್ನು ಮಾಡ್ತಾರ, ಯಾರ್ಯಾರು ಧರ್ಮ ಮಾರ್ಗದಲ್ಲಿ ನಡೀತಾರ ಅವ್ರದ್ದೇ ಒಂದು ದಾರಿ ಬೇರೆ ಇರ್ತದೆ. ಯಾರ್ಯಾರು ಅಧರ್ಮ ಮಾರ್ಗದಲ್ಲಿ ನಡೀತಾರ ಅವ್ರದ್ದೇ ಒಂದು ದಾರಿ ಬೇರೆ ಇರ್ತದೆ. ಅದರ ವಿಚಿತ್ರ ಏನು ಅಂದ್ರೆ ಕಾಲ ಎಲ್ಲವನ್ನೂ ನೋಡ್ತಿರ್ತದೆ. ಕಾಲಕ್ಕೆ ತಕ್ಕ ಪ್ರತಿಫಲ ಬಂದೇ ಬರ್ತದೆ. ಪ್ರತಿಫಲದ ನಂತರ ಮತ್ತೆಲ್ಲವನ್ನು ಸಮಾನಾಂತರಕ್ಕೆ ತರ್ತದೆ. ಎಂಥವ್ರಿಲ್ರಿ, ಈ ಭೂಮಂಡಲವನ್ನು ಆಳಿದಂಥ ದೊಡ್ಡ ದೊಡ್ಡ ಚಕ್ರವರ್ತಿಗಳೆಲ್ಲ ಈಗ ಎಲ್ಲದಾರ? ಅವ್ರ ಹೆಸರಿಗೆ ಬರೆದಿರುವಂಥ ಶಿಲಾಶಾಸನಗಳೆಲ್ಲ ಎಲ್ಲದಾವ? ಯಾವುದಿಲ್ಲ. ಈಗ ನಾವು ಅಂತೀವಿ 5,000 ವರ್ಷದಿಂದ ಅಂಥವ್ರಿದ್ರು, 10,000 ವರ್ಷದಿಂದ ಅಂಥವ್ರಿದ್ರು, ಅವರೆಲ್ಲ ರಾಜ ಮಹಾರಾಜರು ಭೂಮಿಯನ್ನು ಬರೆಸ್ತಾರೆ. ಸೂರ್ಯ ಚಂದ್ರ ಇರುವವರೆಗೆ ದೇವರ ಹೆಸರಿಗಾಗಿ ಭೂಮಿಯನ್ನು ನಾವು ದಾನ ಕೊಟ್ಟಿವಿ ಅಂತ. ಸೂರ್ಯ ಚಂದ್ರರದಾರ, ಭೂಮಿ ಐತಿ, ರಾಜ ಮಹಾರಾಜರಿಲ್ಲ. ಭೂಮಿ ಅವ್ರದ್ದಾಗಿತ್ತಂದ್ರೆ ಇರಬೇಕಾಗಿತ್ತು. ಅವ್ರದ್ದು ಭೂಮಿ ಅಲ್ಲ. ಅವರು ಅತಿಥಿಗಳಾಗಿ ಬಂದವರು, ನಾವು ಅತಿಥಿಗಳಾಗಿ ಬಂದವರು. ಯಾರ್ಯಾರು ಎಷ್ಟು ದಿವಸ ತನಕ ಇಲ್ಲಿ ಅನ್ನದ ಋಣ ಇರ್ತದೆ ಅಲ್ಲಿ ತನಕ ಇರ್ತೀವಿ. ಹೋಗೋ ಹೊತ್ನ್ಯಾಗ 4 ಜನ ಇವರು ಒಳ್ಳೇದು ಮಾಡಿದರು ಅಂತ ಹೇಳುವಂಗೆ ಬದುಕಿ ಹೋದ್ರೆ ಸಾಕು, ಕಾಲದ ಸಾರ್ಥಕತೆ ಶುರುವಾಕತಿ. ಇಲ್ಲ ಅಂದ್ರೆ ಭಾಳ ಕಷ್ಟ. ಪ್ರತಿಯೊಂದು ಕರ್ಮದ ಪ್ರತಿಫಲವನ್ನು ನಾವು ಉಂಡೇ ತೀರಬೇಕಾಗತ್ತೆ. ಆ ಕಾರಣಕ್ಕಾಗಿ ಇದು ಒಂದು ರೀತಿಯ ಕಾಲ. ಇನ್ನೊಂದು ರೀತಿಯ ಕಾಲ ಏನು ಅಂದ್ರೆ ಎಂಥೆಂಥ ಅನಾಚಾರ, ಎಂಥೆಂಥ ದೊಡ್ಡದು ನಮ್ಮ ದೇಶದಲ್ಲಿ ನಡೀತದೆ, ಇದು ಪೂರ್ಣ ಕೆಟ್ಟ ಹೊಕ್ಕತಿ ಅಂದರೂ ಕೂಡ ಅದನ್ನೆಲ್ಲ ಸರಿದಾರಿಗೆ ತರುವಂಥದ್ದೊಂದು ಶಕ್ತಿ ಇರ್ತದೆ. ಆಂತರಿಕ ಸಾಮರ್ಥ್ಯ ಅದು ಕೂಡ ಕಾಲವೇ. ಆ ಕಾರಣಕ್ಕಾಗಿ ನಾವು ಕಾಲ ಸಾಕ್ಷಿಯಾಗಿ, ದೇಶ ಸಾಕ್ಷಿಯಾಗಿ ಧರ್ಮ ಮಾರ್ಗದಲ್ಲಿ ನಡೆಯುವಂಥ ಕರ್ತವ್ಯವನ್ನು ಮಾಡಬೇಕು. ಜೊತೆಗೆ ಎಲ್ಲ ಹಬ್ಬಗಳೂ ಕೂಡ ನಮ್ಮ ಹಿರಿಯರು ಯಾವ್ಯಾವ ಮೂಲ ಸತ್ವ ರೂಪದಲ್ಲಿ ಮಾಡಿದ್ರಲ್ಲ ಅದೇ ಸತ್ವ ರೂಪದಲ್ಲೇ ಅವು ಉಳಿಬೇಕು. ನಮ್ಮ ಮುಂಚೆ ಪರಿಚಯ ಮಾಡಿದಂಥ ಹಿರಿಯರು ಗಣೇಶೋತ್ಸವದ ಬಗ್ಗೆ ಹೇಳಿದರು. ಅದ್ರ ಬಗ್ಗೆ ಒಂದೆರಡು ಮಾತನ್ನು ಮಾತಾಡಿ ನಾನು ನನ್ನ ಮಾತು ಮುಗಿಸ್ತೇನೆ. 2011-12 ಇಸ್ವಿ ಇರಬೇಕು. ಆವಾಗ ಸಚ್ಚಿದಾನಂದ ಹೆಗಡೆ ಅಂತ ಒಬ್ಬರು ಕರ್ನಾಟಕ ಸರ್ಕಾರದ ಮದ್ಯಪಾನ ಸಂಯಮನ ಮಂಡಳಿಯ ಅಧ್ಯಕ್ಷರಾಗಿದ್ದರು. ಹಾಂ, ಅವ್ರ ಊರದು ಗೊತ್ತಿಲ್ಲ ನಮಗೆ, ಆದರೆ ಪಾಪ ಅವರೊಂದು ಒಳ್ಳೆ ಕೆಲಸ ಮಾಡಿದರು. ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ಧರ್ಮದ ಮುಖಂಡರನ್ನು ಸೇರಿಸಿ ಅವರೊಬ್ಬರೇ ಅಂಥದ್ದು ಮಾಡಿದವರು. ಆ ಬಳಿಕೂ ಯಾರೂ ಅದನ್ನು ಮಾಡಿಲ್ಲ, ಮೊದಲೇದವರು ಯಾರೂ ಮಾಡಿಲ್ಲ. ಯಾಕಂದ್ರೆ ಆ ಬಳಿಕ ಎಲ್ಲರೂ ಜನರಿಗೆ ಕುಡಿಯೋದು ಕಲಿಸ್ಲಿಕ್ಕೆ ಬಂದಿರಲ್ಲ, ಬಿಡಿಸೋದು ಕಲಿಸೋರು ಯಾರು ಬರ್ತಾರೆ? ಆ ಸಚ್ಚಿದಾನಂದ ಹೆಗಡೆಯವರು ಎಲ್ಲ ಧಾರ್ಮಿಕ ಮುಖಂಡರನ್ನು ಸೇರಿಸಿ ಜಿಲ್ಲಾ ದುಂಡು ಮೇಜಿನ ಪರಿಷತ್ಗಳನ್ನು ಮಾಡಿ ಜಿಲ್ಲೆಯಲ್ಲಿ ಮದ್ಯಪಾನ ಅನ್ನೋದು ಕಡಿಮೆ ಆಗಬೇಕು, ಜನ ಅತ್ಯಂತ ಹೆಚ್ಚು ಯುವ ಸಮುದಾಯ ಮದ್ಯಪಾನಕ್ಕೆ ದಾಸರಾಗ್ತಾ ಇದ್ದಾರೆ, ಅದು ಕಡಿಮೆ ಆಗಬೇಕು ಅಂತ ಕೆಲಸ ಮಾಡಿದರು. ಎಲ್ಲ ಕಡೆನೂ ಮಾಡಿದರು. ನಾನು ಮೈಸೂರು ಮತ್ತು ಬೆಳಗಾವಿ 2 ಸಭೆಯಲ್ಲಿ ಭಾಗವಹಿಸಿದ್ದೆ. ಅವ್ರೇನು ಮಾಡ್ತಿದ್ರು ಅಂದ್ರೆ ಕಳೆದ ಕೆಲವಾರು ವರ್ಷಗಳಿಂದ ಯಾವಾಗ ಮದ್ಯಪಾನ ಹೆಚ್ಚಾಗ್ತದೆ ಅದರ ಕುರಿತಾಗಿ ಒಂದು ಒಳ್ಳೆಯ ವರದಿಯನ್ನು ತಯಾರು ಮಾಡಿದರು. ಆ ವರದಿಯನ್ನು ಅವರು ಓದ್ತಿದ್ರು. ಆವಾಗ ಅವರು ಓದ್ತಾ ಏನು ಹೇಳಿದ್ರಂದ್ರೆ ಗಣೇಶೋತ್ಸವ, ಹೋಳಿ ಹುಣ್ಣಿಮೆ ಇಂಥ ಹಬ್ಬಗಳಿಂದ ಹಿಡ್ಕೊಂಡು ಗ್ರಾಮ ಪಂಚಾಯಿತಿ ಚುನಾವಣೆ, MLA ಎಲೆಕ್ಷನ್ ಅದು ಬರ್ತಾವಲ್ಲ, ಇಂಥ ಸಮಯದಲ್ಲಿ ಏಕಕಾಲಕ್ಕೆ ಅತಿ ಹೆಚ್ಚು ಯುವಕರು ಮದ್ಯಪಾನಕ್ಕೆ ಹೊಸವಾಗಿ ಮದ್ಯಪಾನಕ್ಕೆ ಚಟಕ್ಕೆ ದಾಸರಾಗ್ತಾರೆ ಅಂತ ವರದಿಯನ್ನು ಅವರು ಓದಿದರು. ನಮ್ಮ ಬಾಜುಕೊಬ್ಬರು ಗುರುಬಂಧುಗಳು ಕೂತಿದ್ರು. ಅವ್ರು ಏನಂದರು, ಈ ಹಬ್ಬಗಳಿಂದ ಮದ್ಯಪಾನ ಹೆಚ್ಚಾಗೋದೇ ಸತ್ಯ, ಆದರೆ ಹಬ್ಬಗಳನ್ನೇ ನಿಷೇಧ ಮಾಡಬೇಕು ಅಂತ ಅವ್ರು ಹೇಳಿದರು. ಆದರೆ ನಾವು ಆವಾಗ ಎದ್ದು ನಿಂತು ಹೇಳಿದ್ದೀವಿ, ಯಾರಿಗಾದರೂ ನೆಗಡಿ ಬಂದರೆ ಮೂಗು ಕತ್ತರಿಸಿ ಒಗಿತಾರನ್ನು? ಇಲ್ಲ. ಕರವಸ್ತ್ರ ತೊಗೋತಾರೆ, ಭಾಳಾದ್ರೆ ದವಾಖಾನೆಗೆ ಹೋಗ್ತಾರೆ, ಗುಳಿಗೆ ತೊಗೋತಾರೆ, ಔಷಧ ತೊಗೋತಾರೆ, ಆರಾಮ ಮಾಡ್ಕೋತಾರೆ. ಹಂಗೆ ಯಾವ್ಯಾವ ನಮ್ಮ ರೋಗದಲ್ಲಿ ಏನೇನು ಅನಾಚಾರಗಳು, ನಮ್ಮ ಹಬ್ಬಗಳಲ್ಲಿ ಏನೇನು ಅನಾಚಾರಗಳನ್ನು ನುಸುಳ್ತಾ ಇರ್ತಾವ, ಈ ಅನಾಚಾರಗಳನ್ನು ತಡೆಯೋ ಪ್ರಕ್ರಿಯೆ ಮಾಡಬೇಕೇ ವಿನಃ ಹಬ್ಬಗಳನ್ನೇ ನಿಷೇಧಿಸುವಂಥ ಹಂತಕ್ಕೆ ಹೋಗಬಾರ್ದು ಅಂತ ತಿಳ್ಕೊಂಡು ನಾವೆಲ್ಲ ಮಣ್ಣಿನ ಮಕ್ಕಳು. ಭಾರತೀಯರಿಗೆ ಮಣ್ಣಿನಷ್ಟು ಪವಿತ್ರವಾದದ್ದು ಮತ್ತೊಂದಿಲ್ಲ. ಪ್ರಭು ಶ್ರೀರಾಮಚಂದ್ರ ಲಂಕೆಗೆ ಹೋದರೂ ಕೂಡ ಒಂದೇ ಮಾತನ್ನು ಹೇಳ್ತಾನೆ, ಅಪಿ ಸ್ವರ್ಣಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ. ನಾವೆಲ್ಲ ಮಣ್ಣಿನ ಮಕ್ಕಳು, ಒಂದಲ್ಲ ಒಂದು ರೂಪದಲ್ಲಿ ಮಣ್ಣನ್ನು ಪೂಜೆ ಮಾಡ್ತೇವೆ.
ಭೂತಗಳಲ್ಲಿ ಪ್ರಥಮ ಭೂತ ಪೃಥ್ವಿಭೂತ, ದೈವಗಳಲ್ಲಿ ಪ್ರಥಮ ದೈವ ಮಣ್ಣ, ಇದು ಗಣಪತಿ. ಆ ಕಾರಣಕ್ಕಾಗಿ ಗಣಪತಿಯನ್ನು ಮಣ್ಣಿನಿಂದ ಮಾಡಿ ಪೂಜೆ ಮಾಡುವಂಥ ಪದ್ಧತಿಯನ್ನು ನಮ್ಮ ಹಿರಿಯರು ಮಾಡಿದರು ಅಂತ ಹೇಳಿ ಭಾಳಷ್ಟು ಹಳ್ಳಿಗಳಲ್ಲಿ ಜಾಗೃತಿ ಕರ್ತವ್ಯವನ್ನು ಮಾಡಿ ಸರಿಸುಮಾರು 90% ಮದ್ಯಪಾನ ಮುಕ್ತವಾದ ಶುದ್ಧ ಹಬ್ಬಗಳ ಆಚರಣೆಯನ್ನು ನಾವು ಅಲ್ಲಿಗೆ ಮಾಡಿದ್ದೇವೆ. ಭಾಳ ಒಳ್ಳೆಯ ರೀತಿಯಲ್ಲಿ ಆ ಹಬ್ಬಗಳು ನಡೀತಾ ಇದ್ದಾವೆ. ಸರಿಸುಮಾರು 16ನೇ ವರ್ಷ ಇದು, ಭಾಳ ಯಶಸ್ವಿಯಾಗಿ ನಡೀತಾ ಇದ್ದಾವೆ. ವಿಶೇಷ ಏನು ಅಂದ್ರೆ ಎಲ್ಲರೂ ಕೂಡ ನಮ್ಮ ಹಬ್ಬಗಳ ಶುದ್ಧತೆಯನ್ನು ನಾವು ಕಾಪಾಡಿಕೊಳ್ಳೋದು ಇವತ್ತಿನ ಆದ್ಯತೆ. ಈ ಹಬ್ಬಗಳನ್ನು 2 ರೀತಿಯಲ್ಲಿ ನಾಶ ಮಾಡುವಂಥ ಶಕ್ತಿಗಳು ಈಗ ಹೆಚ್ಚಾಗ್ಯಾವ. ಉದಾಹರಣೆಗೆ ಹೋಳಿ ಹುಣ್ಣಿಮೆ ಬಂತು, ಇರಲಾರ್ದ ಪರಿಸರವಾದಿಗಳೆಲ್ಲ ಎದ್ದು ಬಿಡ್ತಾರೆ. ಗಣೇಶೋತ್ಸವ ಬಂತು, ಪರಿಸರವಾದದ ಹೆಸರಿನಲ್ಲಿ ಎದ್ದು ಬಿಡ್ತಾರೆ. ನಾಗರ ಪಂಚಮಿ ಬಂತಂದ್ರೆ ಇರಲಾರ್ದ ಕಾಳಜಿ ಎಲ್ಲ ಮಾಡ್ಕೊಂಡು ಎದ್ದು ಬಿಡ್ತಾರೆ. ಇವೆಲ್ಲ ನಾಟಕಗಳು ನಡಿಬಾರ್ದು. ಹಬ್ಬಗಳು ಶುದ್ಧ ರೂಪದಲ್ಲಿ ಆಚರಣೆ ಮಾಡಬೇಕು. ಅದರ ಜೊತೆಗೆ ಈ ಹೊರಗಿನೂ ಬಿಟ್ಟರೆ ನಮ್ಮದು ಏನದ ಅಂದ್ರೆ ಪ್ರತಿಯೊಂದು ಹಬ್ಬವನ್ನು ಕೂಡ ಹಾಳು ಮಾಡಲಿಕ್ಕೆ ನಮ್ಮದೇ ಯುವ ಸಮುದಾಯ ಭಾಳಷ್ಟು ಕೆಲಸ ಮಾಡ್ತಾಯಿದೆ, ಕೆಡಿಸ್ತಾ ಇದೆ. ಉದಾಹರಣೆಗೆ ಅತೀ ಸರಳ ಹುಟ್ಟು ಹಬ್ಬ. ಇಲ್ಲಿ ಕಾರ್ಯಕ್ರಮ ಮಾಡುವಾಗ ತಾಯಂದಿರನ್ನು ಕೂಡಿಸಿ ತಂದೆ ತಾಯಿಯ ಪಾದ ಪೂಜೆ ಎಲ್ಲ ಮಾಡಿಸಿದರು. ಈ ಹುಟ್ಟು ಹಬ್ಬದ ವಿಚಾರ ಅಂತೂ ಭಾಳ ಕೆಟ್ಟ. ನಿಮ್ಮ ಕಡೆ ನನಗೆ ಗೊತ್ತಿಲ್ಲ, ಆದರೆ ನಮ್ಮ ಕಡೆ ಇದ್ರ ಪರಿಣಾಮ ಭಾಳ ಕೆಟ್ಟದ. ಅವತ್ತು ಅವರೆಲ್ಲರೂ ಕೇಕ್ ತೊಗೊಂಡು ಹೋಗೋದು, ಬೈಕ್ ಮೇಲೆ ಇಟ್ಕೊಂಡು ಅದನ್ನು ಕತ್ತರಿಸಿ ಅದು ಎಲ್ಲ ಎಸಿಡ್ ಇಂಥದ್ದು ಎಲ್ಲ ಮುಖಕ್ಕೆ ಎರಚೋದು, ತಿನ್ನೋದು, ಕುಡಿಯೋದು ಇವನ್ನೆಲ್ಲ ಮಾಡ್ತಾರೆ. ಅದರ ಅಕ್ಷರಶಃ ಹುಟ್ಟುಹಬ್ಬ ಸ್ನಾನ ಮಾಡಿ ಮಡಿಬಟ್ಟೆ ತೊಟ್ಟು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಬಂದು ತಾಯಿ ತಂದೆಗಳಿಗೆ ನಮಸ್ಕಾರ ಮಾಡಿ ಆ ಬಳಿಕ ಮನೆಯಾಗ ಸಿಹಿ ಊಟ ಮಾಡಿ ಎಲ್ಲರೂ ನೆಲದ ಮೇಲೆ ಕೂತು ದುಂಡಕ ಉಂಡು ಕನಿಷ್ಠ ಪಕ್ಷ ಒಬ್ಬನಾದರೂ ಭಿಕ್ಷುಕನಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿ ಹುಟ್ಟುಹಬ್ಬ ಆಚರಣೆ ಮಾಡಬೇಕೇ ವಿನಃ ಅನಾಚಾರದಿಂದ ಹುಟ್ಟುಹಬ್ಬ ಆಚರಣೆ ಮಾಡಬಾರ್ದು. ವಿವಾಹ ಅನ್ನುವಂಥದ್ದೊಂದು ಸಂಸ್ಕಾರ ಅದ. ಅಲ್ಲಿಂದ ಹಿಡ್ಕೊಂಡು ಸಾವಿನವರೆಗೆ ಸಂಸ್ಕಾರಗಳದಾವಲ್ಲ, ಅವುಗಳಲ್ಲಿ ಇನ್ನೂ ಶುದ್ಧತೆ ಉಳ್ಕೊಂಡದ. ಅದೇ ರೀತಿಯ ಶುದ್ಧತೆ ಹಬ್ಬಗಳ ವಿಚಾರದಲ್ಲಿಯೂ ಕೂಡ ಬಂದ್ರೆ ಎಲ್ಲಿಯವರೆಗೆ ನಮ್ಮ ಉತ್ಸವಗಳು ಹಬ್ಬಗಳು ಬಲಿಷ್ಠವಾಗಿರ್ತಾವೆ ಅಲ್ಲಿ ತನಕ ನಮ್ಮ ಸಂಸ್ಕೃತಿಯನ್ನು ನಾಶ ಮಾಡೋದು ಯಾರಿಂದನೂ ಸಾಧ್ಯವಿಲ್ಲ. ಆದರೆ ನಾವೇ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡಬೇಕು ಅಂತ ನಿಂತರೆ, ನಾವೇ ನಮ್ಮ ಹಬ್ಬಗಳನ್ನು ಹಾಳು ಮಾಡಿದರೆ ನಮ್ಮನ್ನು ಉದ್ಧರಿಸಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆದ್ದರಿಂದ ನಮ್ಮ ಹಿರಿಯರು ಇಟ್ಟಿರುವಂಥ ಪ್ರತಿಯೊಂದು ಹೆಜ್ಜೆ ಅತ್ಯಂತ ಪ್ರಜ್ಞಾಪೂರ್ವಕವಾದ ಹೆಜ್ಜೆಗಳು. ಆ ಹೆಜ್ಜೆಗಳು ತಪ್ಪಲಾರ್ದಂಗೆ ಪ್ರತಿಯೊಂದು ಹೆಜ್ಜೆಯನ್ನು ಇಡೋದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಅಂಥ ಕರ್ತವ್ಯವನ್ನು ನೆನಪಿಸುವಂಥ ಒಂದು ಪವಿತ್ರ ಸಂದರ್ಭ ಈ ಕುಂಭಪುರದಲ್ಲಿ ಇವತ್ತು ಭಾಳ ಚೆನ್ನಾಗಿ ನಡೆಯಿತು. ತಾವೆಲ್ಲ ಭಾಳ ಸುದೈವಿಗಳು. ಇಂಥ ಹಿರಿಯರು ಇದೊಂದು ಪವಿತ್ರ ಸಂಕಲ್ಪವನ್ನು ಮಾಡಿ ಈ ಹಬ್ಬದ ಆಚರಣೆಗೆ ತೊಡಗಿದ್ದು ಭಾಳ ಸಂತೋಷಕರ ವಿಚಾರ. ವಿಶೇಷ ಏನು ಅಂದರೆ ಇಲ್ಲಿರುವಂಥ ಎಲ್ಲ ಸಮಾಜಗಳು ನೋಡ್ರಿ, ಸಮಾಜಗಳು ಅಂದ್ರೆ ಭಾರತ ನಿರ್ಮಾಣದ ಪ್ರತಿಯೊಂದು ಬಿಂದುಗಳು. ಪ್ರತಿಯೊಬ್ಬರು ಮಾಡುವಂಥ ಒಂದೊಂದು ಕೆಲಸವೂ ಕೂಡ ಈ ದೇಶ ನಿರ್ಮಾಣದಲ್ಲಿ ತನ್ನದೇ ಆದ ಒಂದು ಯೋಗದಾನವನ್ನು ನೀಡುತ್ತದೆ. ಅದನ್ನು ಗುರುತಿಸುವಂಥ ಗೌರವಿಸುವಂಥ ಕೆಲಸವನ್ನು ಈ ವೇದಿಕೆಯ ಮುಖಾಂತರ ಇಲ್ಲಿರುವಂಥ ಹಿರಿಯರು ಮಾಡಿದ್ದು ಭಾಳ ದೊಡ್ಡ ಶ್ಲಾಘನೀಯವಾದ ಕರ್ತವ್ಯ ಅಂತ ನಾವು ಭಾವಿಸ್ತೇವೆ. ಜೊತೆಗೆ ಎಲ್ಲ ಹಿರಿಯರಿಂದ ಗುರುಗಳಿಗೆ ಮಾಲಾರ್ಪಣೆ ಮಾಡೋದೊಂದು ರೂಢಿ ಇಟ್ಟಿದ್ರು. ಆದರೆ ಅವರೆಲ್ಲರೂ ದುಡಿದು ಈ ಸಮಾಜವನ್ನು ಸಲುತ್ತಾ ಇದ್ದಾರೆ. ಪ್ರತಿಯೊಬ್ಬರು ದುಡಿಮೆಯೂ ಸಮಾಜಕ್ಕಾಗಿರ್ತದೆ. ಆದ್ದರಿಂದ ನಾವು ಮಾಲೆ ಹಾಕೊಳ್ಳೋದೇನಿರ್ತದೆ, ಪ್ರತಿಯೊಬ್ಬರು ಅವರೇ ಮಾಲಾಧಾರಣೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಅವರೆಲ್ಲ ಹಿರಿಯರನ್ನ ಈ ವೇದಿಕೆಗೆ ಕರೆಸಿದ್ದು, ಜೊತೆಗೆ ಸಾವಯವ ಕೃಷಿಕರನ್ನು, ದೇಶಕ್ಕಾಗಿ ದುಡಿದಿರುವಂಥ ಸೈನಿಕರನ್ನು ಗೌರವಿಸುವಂಥ ಕಾರ್ಯ ಈ ವೇದಿಕೆಯ ಮುಖಾಂತರ ಆಯಿತು. ಎಲ್ಲಕ್ಕಿಂತ ಅಪರೂಪದ್ದು ಗೀತೆಯನ್ನು ವಚಿಸಿದಂಥ ವಿದ್ಯಾರ್ಥಿನಿ, ಒಂದು ವಾದ್ಯವನ್ನು ನುಡಿಸಿದಂಥ ಒಬ್ಬ ವಿದ್ಯಾರ್ಥಿಗೆ ಸತ್ಕಾರವಾಯಿತು. ಹಲವಾರು ಆದರ್ಶಗಳಿಂದ ಈ ಕಾರ್ಯಕ್ರಮ ಸರ್ವಾಂಗ ಸುಂದರವಾಗಿ ನೆರವೇರಿತು ಅನ್ನುವಂಥ ಆಶಯವನ್ನು ನಾನು ವ್ಯಕ್ತ ಮಾಡ್ತೇನೆ. ಜೊತೆಗೆ ನಾನು ಈ ಧ್ವನಿವರ್ಧಕದ ಮುಂದೆ ನಿಂತಾಗ ಸಮಯ ಭಾಳ ಆಗಿತ್ತು. ಆದರೂ ಕೂಡ ಈ ಸಮಯ ಭಾಳ ಆದದ್ದು ನಮಗೆ ಹೆಂಗೆ ತಿಳಿತಿತ್ತಂದ್ರೆ ನಡು ಪಾರ್ವತಿ, ಪರಮೇಶ್ವರ, ಭಾರತ ಮಾತಾ ಇವರೆಲ್ಲ ತಿರುಗಾಡ್ತಾ ಇರೋದನ್ನು ನೋಡಿ ಅನ್ನುತ್ತಿತ್ತು, ಮುಂದೆ ಇವ್ರು ಅದಾರ ಅನ್ನೋದ್ರಿಂದ ನಾವು ಆರಾಮಿರ್ತೀವಿ ಅಂತ. ಕನಿಷ್ಠ ಅವ್ರ ನೃತ್ಯ ನೋಡೋ ಸಲುವಾಗಿರೋ ಇವ್ರು ಕೂತಿರ್ತಾರಲ್ಲ ಅಂತ. ಆದ್ದರಿಂದ ಈಗ ನಮಗೂ ಆಶ್ಚರ್ಯ ಅನ್ಸಾಕತ್ತೈತಿ. ಅವರೆಲ್ಲ ಬಂದು ಪ್ರೇಕ್ಷಕರ ನಡುವೆ ಕೂತಾರೆ, ದೇವಾದಿ ದೇವತೆಗಳೆಲ್ಲ. ಇನ್ನು ಅವರೆಲ್ಲ ವೇದಿಕೆಗೆ ಬರೋರದಾರ. ಭಾರತ ಉಳಿಬೇಕಾಗಿತ್ತು ಅಂದ್ರೆ ಹಬ್ಬಗಳು ಉಳಿಬೇಕು.
ಹಬ್ಬಗಳು ಹೆಂಗೆ ಉಳಿಬೇಕು ಅಂದರೆ ತಮ್ಮ ಮೂಲ ಸತ್ವದೊಂದಿಗೆ ಉಳಿಬೇಕು. ಅದರಲ್ಲಿ ಎಲ್ಲಿಯೂ ಕೂಡ ಅನಾಚಾರ ಅಥವಾ ಎಲ್ಲಿಯೂ ಕೂಡ ಒಂದೀಟು ಕಾಲುಷ್ಯ ಅನ್ನೋದು ಬೆರೀಬಾರದು ಅನ್ನುವಂಥ ಸದುದ್ದೇಶ ಪ್ರತಿಯೊಬ್ಬ ಭಾರತೀಯರದಾಗಲಿ ಅನ್ನುವಂಥ ಆಶಯದೊಂದಿಗೆ ಇಲ್ಲಿರುವಂಥ ಹಿರಿಯರ ಪವಿತ್ರ ಸಂಕಲ್ಪದಿಂದ ಈ ಕಾರ್ಯಕ್ರಮ ಇನ್ನೂ ಹೆಚ್ಚು ಯಶಸ್ವಿಯಾಗಲಿ ಅಂತ ಆಶಿಸಿ, ಜೊತೆಗೆ ಇಲ್ಲಿರುವಂಥ ಯುವಕರಿಗೆ ಹಿರಿಯರ ಕರೆಯನ್ನು ಕೊಟ್ಟರು. ನಾವು ಕೂಡ ಅದನ್ನು ಮುಂದುವರಿಸ್ತೇವೆ. ನಮ್ಮ ಕಡೆ ನಾವು ಹನುಮ ಮಾಲಾ ಅಭಿಯಾನ ಅಂತ ಒಂದು ಶುರು ಮಾಡೀವಿ. ನಾವೊಂದು 7-8 ಜನ ಯುವಕರನ್ನು ತಗೊಂಡು ಶುರು ಮಾಡಿದ್ದೀವಿ. ಈಗೊಂದು 35-40 ಸಾವಿರ ಜನ ಯುವಕರು ಮಾಲಾಧಾರಿಗಳಾಗ್ತಾರೆ ಪ್ರತಿ ವರ್ಷ. ಇಲ್ಲಿ ಸಂಘದ ಹಿರಿಯರಾಗಿರ್ತಕ್ಕಂಥ ಬೆಂಡೆಯವರದಾರ, ಅವರೆಲ್ಲ ಆ ಕಾರ್ಯಕ್ರಮವನ್ನು ನೋಡಿದ್ದಾರೆ. ನಿಮ್ಮಲ್ಲಿಯೂ ಕೂಡ ಯಾವಾಗ ವ್ರತಗಳು ಬರ್ತಾವೆ, ಯಾವಾಗ ನಿಯಮಗಳು ಬರ್ತಾವೆ, ಅತಿ ಹೆಚ್ಚು ಯುವಕರಿಗೆ ಈ ಧಾರ್ಮಿಕ ಶ್ರದ್ಧೆ ನಂಬಿಕೆಯಲ್ಲಿ ಭಾಳ ಆಸಕ್ತಿ ಇರ್ತದೆ. ಸಣ್ಣ ಪುಟ್ಟ ಕರ್ತವ್ಯಗಳ ನೆಪದಲ್ಲಿ ಆದರೂ ಪೂಜೆ ಪುನಸ್ಕಾರಗಳು ನಡೀಲಿ, ಆ ರೀತಿಯಾದ ಅಭಿಯಾನಗಳನ್ನು ತಾವೆಲ್ಲ ಈ ಕಡೆ ಹಾಕ್ಕೊಳ್ರಿ. ಜೊತೆಗೆ ಈ ಕುಂಭಪುರಕ್ಕೆ ಬರುವಾಗ, ಇವತ್ತು ಹೊಸ ವರ್ಷ ಅಲ್ಲ, ನಾವು ಬರುವಾಗ ಪ್ರತಿಯೊಂದು ಹಳ್ಳಿಯನ್ನು ದಾಟಿ ಬಂದೀವಿ. ನಿಮ್ಮ ಕಡೆ ಹಬ್ಬ ಮಾಡೋದೊಂದು ಭಾಳ ಸಂತೋಷ. ನಮಗೆ ನೋಡಲಿಕ್ಕೆ 2 ಕಣ್ಣು ಸಾಲದೇನೋ ಅನ್ನುವಷ್ಟು ಮಟ್ಟಿಗೆ ಸಂತೋಷ ಆಯಿತು. ಈ ಕಡಲ ತೀರ ಸಾಂಸ್ಕೃತಿಕ ಗಟ್ಟಿತನದಿಂದ ಭಾಳ ಹಿರಿಮೆಯನ್ನು ಹೊಂದಿದೆ. ಈ ಗಟ್ಟಿತನ ನಮ್ಮ ಪೂರ್ವಜರು ಎಷ್ಟು ಕಷ್ಟಪಟ್ಟು ಉಳಿಸ್ಕೊಂಡು ಬಂದಾರ, ಮುಂದಿನ ತಲೆಮಾರಿಗೆ ಇದೇ ಗಟ್ಟಿತನವನ್ನು ಉಳಿಸಿ ಹೋಗೋದು ಇಲ್ಲಿರುವಂಥ ಪ್ರತಿಯೊಬ್ಬ ಪ್ರಜ್ಞಾವಂತನ ಕರ್ತವ್ಯ ಅನ್ನುವಂಥ ಆಶಯವನ್ನು ವ್ಯಕ್ತ ಮಾಡಿ, ಮುಂದಿನ ಜನಾಂಗಕ್ಕೆ ನಾವೇನಾದರೂ ಕೊಟ್ಟು ಹೋಗ್ಬೋದಾಗಿದ್ದರೆ ನಮ್ಮ ಹಿರಿಯರು ನಮ್ಮ ಕೈಯಾಗಿ ಯಾವ ಸಾಂಸ್ಕೃತಿಕ ಗಟ್ಟಿತನವನ್ನು ಕೊಟ್ಟಾರ ಅದನ್ನು ಕೊಟ್ಟು ಹೋದರೆ ಸಾಕು ಅನ್ನುವಂಥ ಆಶಯವನ್ನು ವ್ಯಕ್ತ ಮಾಡಿ, ಸರ್ವರಿಗೂ ಶರಣಾರ್ಥಿಗಳು. ಪ್ರೀತಿ ಪ್ರೇಮದ ಬದುಕುದುವೆ ನಿತ್ಯ ನಲಿವಿನ ಸೆಲೆ, ಪಿಸು ಗಾಳಿಗೂ ತೇಲಿ ಹೋಗುವ ಜೀವಕ್ಕೆಲ್ಲಿದೆ ಬೆಲೆ. ಧರ್ಮ ಬಳಿವಾಗ ಹುಟ್ಟಿ ಬರುವ ಈ ನೆಲದೊಳಗೆ ಯೋಗಿ, ಮತ್ತೆ ಭಾರತವ ನೆತ್ತಿ ನಡೆವ ಧರ್ಮ ವಿಸ್ಮೃತಿಯ ನೋಗಿ. ಧರ್ಮ ವಿಸ್ಮೃತಿಯ ನೀಗಿ. ಪೂಜ್ಯರ ದಿವ್ಯ ಸಂದೇಶಗಳಿಗಾಗಿ ಧನ್ಯವಾದಗಳು. ಇದೀಗ ಧನ್ಯವಾದ ಸಮರ್ಪಣೆಯ ಸಮಯ. 17ನೇ ಕುಮಟಾ ಯುಗಾದಿ ಉತ್ಸವದ ತೇರು ಯಶಸ್ವಿಯಾಗಿ ಸಾಗಿ ಬರಲು ಬೆಂಬಲವಾಗಿ ನಿಂತ ಸರ್ವರನ್ನು ಧನ್ಯ ನುಡಿಗಳೊಂದಿಗೆ ವಂದಿಸುವ ಸಮಯವಿದು. ಈಗ ವಂದನಾರ್ಪಣೆಗಾಗಿ ಶ್ರೀ ಆನಂದ ನಾಯ್ಕ್, ಕಾರ್ಯದರ್ಶಿಗಳು, ಯುಗಾದಿ ಉತ್ಸವ ಸಮಿತಿ. ಯುಗಾದಿ ಉತ್ಸವ ಸಮಿತಿ ಕುಮಟಾ ಇಂದಿನ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ನಮ್ಮನ್ನೆಲ್ಲ ಆಶೀರ್ವದಿಸಿದ ಶ್ರೀ ಬೃಹನ್ಮಠದ ಗದಗನ ಜಗದ್ಗುರುಗಳಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು, ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅವರ ಪಾದಾರವಿಂದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಜೈನ ಮುನಿಗಳು ಅತ್ಯಂತ ಪ್ರಭಾವಯುತವಾಗಿ ನಮ್ಮೆಲ್ಲರಿಗೂ ಪ್ರೀತಿಯ ಸಂದೇಶವನ್ನು, ವಿಶ್ವಾಸದಿಂದ ಬದುಕುವ ಸಂದೇಶವನ್ನು ನೀಡಿದ್ದಾರೆ. ಅವರ ಚರಣಕಮಲಗಳಿಗೂ ವಂದಿಸ್ತಾ ಇದ್ದೇವೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಹಿರಿಯರಾದಂತಹ ಗೌರವಾಧ್ಯಕ್ಷರಾದಂಥ ಎಸ್.ಜಿ. ನಾಯ್ಕ್ ಸರ್ ಅವರಿಗೂ ವಂದನೆಗಳು. ಅಧ್ಯಕ್ಷರಾದಂತಹ ಡಾಕ್ಟರ್ ಸುರೇಶ್ ಹೆಗಡೆಯವರಿಗೂ ನಮನಗಳು. ನಮ್ಮ ಸಂಚಾಲಕರಾದ ಮುರಳೀಧರ್ ಪ್ರಭು ಸರ್ ಅವರಿಗೂ ವಂದನೆಗಳು. ಕೋಶಾಧ್ಯಕ್ಷರಾದಂತಹ ಜಿ.ಎಸ್. ಹೆಗಡೆ ಸರ್ ಅವರಿಗೂ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರು ಮೆರವಣಿಗೆಯುದ್ದಕ್ಕೂ ನಮ್ಮನ್ನು ಬೆಂಬಲಿಸಿ ವೇದಿಕೆ ಮುಂಭಾಗಲು ಸಹ ಇದ್ದರು. ಅವರಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನ ದೇವರಹಕ್ಕಲ ಕುಮಟಾ ನಮ್ಮ ಯುಗಾದಿ ಉತ್ಸವದ ಎಲ್ಲ ಸಭೆಗೂ ಹಾಗೂ ಎಲ್ಲದಕ್ಕೂ ಸಹಕಾರ ಕೊಟ್ಟಿದ್ದಾರೆ. ಅವರಿಗೂ ಅಭಿನಂದನೆಗಳು. ವೈಭವ್ ಹೋಟೆಲ್ ಕುಮಟಾ ಯುಗಾದಿ ಉತ್ಸವದ ವಿವಿಧ ಸಭೆ ಸಮಾರಂಭಗಳನ್ನು ಕೈಗೊಳ್ಳಲು ಅವಕಾಶ ಕೊಟ್ಟಂಥ ಅವರಿಗೂ ವಂದನೆಗಳು. ಎಲ್ಲ ಪತ್ರಿಕಾ ಮಿತ್ರರು ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು, ಭಜನಾ ಕಾರ್ಯಕ್ರಮ ಇರಬಹುದು, ಎಲ್ಲವನ್ನು ಸವಿರವಾಗಿ ವಿವರಿಸ್ತಾರೆ. ಅವರಿಗೂ ಸಹ ವಂದನೆಗಳು. ಭಜನಾ ಕಾರ್ಯಕ್ರಮದ ತಂಡದಲ್ಲಿ ಭಾಗವಹಿಸಿದ ಎಲ್ಲ ಭಜನಾ ತಂಡಕ್ಕೂ ವಂದನೆಗಳು. ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲ ಬಂಧು ಭಗಿನಿಯರಿಗೂ ವಂದನೆಗಳು. ಎಲ್ಲ ಸಮಿತಿಯ ಸದಸ್ಯರು, ಹೆಸರು ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ, ನಮ್ಮ ಯುಗಾದಿ ಉತ್ಸವದಲ್ಲಿ ಒಂದು 40 ಜನ ಸದಸ್ಯರಿದ್ದಾರೆ. ಕಳೆದ 1 ತಿಂಗಳಿಂದ ಹಗಲಿರುಳು ಶ್ರಮಿಸಿದ್ದಾರೆ. ಅವರೆಲ್ಲರಿಗೂ ವಂದನೆಗಳು. ಇನ್ನು ನಮಗೆ ದಾನವನ್ನು ನೀಡಿದಂತಹ ದಾನಿಗಳು, ವಿಶೇಷವಾಗಿ ಮಹಾಪೋಷಕರು ಶ್ರೀ ಯೋಗಲಕ್ಷ್ಮಿ ನರಸಿಂಹ ದೇವಸ್ಥಾನ ಇಂಡಸ್ಟ್ರಿಯಲ್ ಏರಿಯಾ ಕುಮಟಾ ಇವರು
ಪ್ರತಿ ವರ್ಷ ಕಳೆದ ಒಂದು 3 ವರ್ಷಗಳಿಂದ 25,000 ರೂಪಾಯಿಯನ್ನು ನೀಡಿ ನಮಗೆ ಧನ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರ ದೇವಸ್ಥಾನದ ಸನ್ನಿಧಿಯಲ್ಲಿ ಇದೇ ಏಪ್ರಿಲ್ 9ರಿಂದ 18ನೇ ತಾರೀಕಿನವರೆಗೆ ಪರ್ತಗಾಳಿ ಜೀವೋತ್ತಮ ಗುರುಗಳಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅವರೆಲ್ಲ ಕಾರ್ಯಕ್ರಮಕ್ಕೆ ಅವರು ಬರಲು ಸಹ ಆಮಂತ್ರಣವನ್ನು ನೀಡಿದ್ದಾರೆ. ಆ ದೇವಸ್ಥಾನದ ಟ್ರಸ್ಟಿಗಳಿಗೆ, ಅಧ್ಯಕ್ಷರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ದಾನವನ್ನು ನೀಡಿದ 10,000, 5,000, 2,000 ಎಲ್ಲ ನಾವು ಹೋದಾಗ ಸುಮಾರೊಂದು 100 ಜನ ದಾನಿಗಳಿದ್ದಾರೆ. ಅವರೇ ಕರೆದು ಹಣವನ್ನು ಕೊಡ್ತಾರೆ. ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಂಘಟಿಸಲಿಕ್ಕೆ ಸಹಕಾರಿಯಾಗಿದ್ದಾರೆ. ಎಲ್ಲ ದಾನಿಗಳಿಗೆ ಕರ ಜೋಡಿಸಿ ವಂದಿಸ್ತಾ ಇದ್ದೇವೆ. ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಅಂತ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದ ಅರುಣ್ ಹೆಗಡೆ ಹಾಗೂ ಶ್ರೀ ಈಶ್ವರ್ ಭಟ್ರವರು, ಅವರಿಗೂ ಸಹ ವಂದನೆಗಳು. ಅತ್ಯಂತ ರುಚಿಕಟ್ಟಾದ ಅವಲಕ್ಕಿಯನ್ನು ನೀಡಿದ್ದಾರೆ ಗಜಾನನ್ ಕಿಣಿಯವರು. ಕಳೆದ ಒಂದು 17 ವರ್ಷದಿಂದ ಅವರೇ ಮಾಡ್ತಾ ಇದ್ದಾರೆ. ಆ ಕೆಲಸಕ್ಕೆ ಯಾರತ್ತರೂ ಕೈ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ನಿಖರವಾಗಿ ಅವ್ರು ಮಾಡ್ತಾರೆ. ಗಜಾನನ್ ಕಿಣಿಯವರಿಗೆ ವಂದನೆಗಳು. ನಮ್ಮ ಭಗವಾನ್ರವರು ಈಗ ಈಶ್ವರನ ಮೂರ್ತಿಯನ್ನು ತಮ್ಮ ಎದುರಿಗೆ ಇಟ್ಟಿದ್ದಾರೆ, ಅವರಿಗೂ ಸಹ ವಂದನೆಗಳು. ಹಿರಿಯರಾದಂತಹ RSSನ ಪ್ರಮುಖರಾದಂತಹ ಮಂಗೇಶ್ ಪೆಂಡೆ ಸರ್ ಅವರು ನಮ್ಮೆಂದಿಗಿದ್ದಾರೆ. ಬೆಳಗಿನವರ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದೆ, ಅವರಿಗೂ ಸಹ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಪತ್ರಕರ್ತ ಮಿತ್ರರಿಗೂ ವಂದನೆಯನ್ನು ಸಲ್ಲಿಸಿದ್ದೇವೆ. ಇನ್ನು ನಮ್ಮ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡಿದಂತಹ ರವಿ ಗೌಡಿಯವರಿಗೆ ವಂದನೆಗಳು. ನಮ್ಮ ಪೊಲೀಸ್ ಇಲಾಖೆ ನಮಗೆ ಬೈಕ್ ರ್ಯಾಲಿ ಇರಬಹುದು, ಎಲ್ಲ ಸಹಕಾರವನ್ನು ನೀಡಿದ್ದಾರೆ, ಅವರಿಗೂ ಸಹ ಅಭಿನಂದನೆಗಳು. ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದ ವಿವಿಧ ಸಮಾಜದ ಗಣ್ಯರಿಗೆ, ವಿವಿಧ ಊರುಗಳಿಂದ ಬಂದಂತಹ ಟ್ಯಾಬ್ಲೋದವರಿಗೆ, ಅವರೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಮೈಕೋ ರಾಜು ಅವರಿಗೂ ಸಹ ವಂದನೆಗಳು. ಪೆಂಡಾಲ್ ಒದಗಿಸಿದಂತಹ ಲಕ್ಷ್ಮಣ್ ಅವರಿಗೂ ವಂದನೆಗಳು. ಶ್ರೀ ಮಹಾಸತಿ ದೇವಸ್ಥಾನ ಅಲ್ಲಿಯ ಆಡಳಿತ ಮಂಡಳಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಲಿಕ್ಕೆ ಬರ್ತಾ ಇದ್ದಾರೆ ನಯನ ವಿದುಷಿ ನಯನ ಪ್ರಭು ಅವರು ತಂಡ, ಹಾಗೂ ನಮ್ಮ ಕೊಂಕಣ ಎಜುಕೇಷನ್ ಟ್ರಸ್ಟಿನ ತಂಡ, ಹಾಗೂ ಪಲ್ಲವಿ ಅವರ ಶ್ರೀಮತಿ ಪಲ್ಲವಿ ಅವರ ತಂಡ, ಅವರೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರೇಕ್ಷಕರಲ್ಲಿ ನಾವು ನೋಡಿದ್ದೇವೆ, ಗುರುಗಳ ಮಾತಿರುವಾಗ ಅತ್ಯಂತ ಒಂದು ಸೈಲೆನ್ಸಲ್ಲಿ ತಾವು ಇದ್ದೀರಿ. ಪ್ರಾರಂಭದಲ್ಲಿ ನಮ್ಮ ಜೈನ ಮುನಿಗಳು ಮಾತಾಡಬೇಕಾದ್ರೂ ತಮ್ಮ ಶ್ರದ್ಧೆಯನ್ನು, ಭಕ್ತಿಯನ್ನು ಕಂಡಿದ್ದೇವೆ. ನಮ್ಮ ಜಗದ್ಗುರು ಬೃಹನ್ಮಠದ ಗುರುಗಳು ಮಾತಾಡಬೇಕಾದ್ರು ಅತ್ಯಂತ ಸರಳವಾಗಿ ಮಾತಾಡಿದರು. ನಾವು ಎಷ್ಟೋ ಕಲ್ತ್ಕೊಂಡಿದ್ದೇವೆ ಗುರುಗಳಿಂದ. ಗುರುಗಳು ನಮಗೆ ಎದುರಿಗೆ ಕೂತಿದ್ರು, ನಾವಿಲ್ಲಿ ಸ್ವಲ್ಪ ಕಸಿವಿಸಿಕೊಂಡಿದ್ದೇವೆ. ಒಂದು ಗುರುಗಳ ಮಾತಾಗಲಿ, ನಂತರ ತಾವು ವೇದಿಕೆಗೆ ಬರ್ತೇವೆ, ಇಲ್ಲ ತಾವು ಅಲ್ಲೇ ನಿಂತು ಮಾತಾಡ್ತೇವೆ ಇರುವಂಥ ಸರಳವಾದ ಗುರುಗಳ ಮಾತು ನಮ್ಮ ಜೀವನಕ್ಕೆ ಇಂದು ಪ್ರೇರಣೆಯದು. ಅತ್ಯಂತ ಖುಷಿಯಿಂದ ಗುರುಗಳು ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ. ಎಲ್ಲ ಯತಿಶ್ರೇಷ್ಠರಿಗೆ, ಅದನ್ನು ಸರಿಯಾಗಿ ಕೇಳಿದಂತಹ ಎಲ್ಲ ನಮ್ಮ ಕುಮಟಾ ತಾಲೂಕಿನ ಯುಗಾದಿ ಉತ್ಸವದಲ್ಲಿ ಭಾಗವಹಿಸುವ ಎಲ್ಲ ಸದ್ಭಕ್ತರಿಗೆ ವಂದಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ವಂದಿಸುತ್ತಾ, ಕೊಂಕಣ ಎಜುಕೇಷನ್ ಟ್ರಸ್ಟ್ ಎಲ್ಲರಿಗೂ ವಂದಿಸುತ್ತಾ, ನಮ್ಮ ಗಿಬ್ ಹೈಸ್ಕೂಲಿನ ಕೆನರಾ ಎಜುಕೇಷನ್ ಸೊಸೈಟಿ ಈ ಗ್ರೌಂಡನ್ನು ನಮಗೆ ಉಚಿತವಾಗಿ ನೀಡ್ತಾ ಇದೆ. ಅವರೆಲ್ಲರಿಗೂ ವಂದಿಸುತ್ತಾ ವಂದನಾರ್ಪಣೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಸ್ವಾತಂತ್ರ್ಯ ಹೋರಾಟದಿಂದ ಆರಂಭಿಸಿ ಇಂದಿನವರೆಗೂ ಭಾರತ ಬಂಧವನ್ನು ಗಟ್ಟಿಯಾಗಿ ಹಿಡಿದಿಟ್ಟಿರುವ ಗೀತೆ ವಂದೇ ಮಾತರಂ. ಇದೀಗ ರಾಷ್ಟ್ರಗಾನದ ಗಾಯನಕ್ಕಾಗಿ ಶ್ರೀ ಲಕ್ಷ್ಮೀನಾರಾಯಣ ಹೆಗಡೇಕರ್.